ನಮಸ್ತೆ ಸ್ವಾಮೀಜಿ. ಸ್ವಾಮೀಜಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಸ್ವಾಮೀಜಿಯವ್ರು ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಬಟ್ ಇಲ್ಲಿ ಇಷ್ಟು ಜನದ ಮುಂದೆ ನಾನು ಒಂದು ಮಾತು ಹೇಳಲೇಬೇಕು. ಆ್ಯಕ್ಚುಲಿ ನಾನು ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಮಾತ್ರನೇ ನಾನು ವರ್ಕ್ ಮಾಡಿದ್ದೆ. ನಾರ್ತ್ ಸೈಡ್ ಆಫ್ ಕರ್ನಾಟಕ ನಾನು ಕೆಲಸನೇ ಮಾಡಿಲ್ಲ. ಒಂದು ಸತಿ ನಮ್ಮ ತಾಯಿಯವರು, ನಾನು ಚೈಲ್ಡ್ಹುಡ್ಡಿಂದನೂ ನಾವು ರಾಯರ ಭಕ್ತರು. ನಮ್ಮ ಮನೆಯಲ್ಲಿ ಮಂತ್ರಾಲಯ ಬರಬೇಕಾದ್ರೆ ಥ್ರೂ ಬಳ್ಳಾರಿ ಪ್ರಯಾಣ ಮಾಡ್ತಾಯಿದ್ದೋ. ಪ್ರಯಾಣ ಮಾಡಬೇಕಾದ್ರೆ ಭಾಳ ಹೊತ್ತಾಗಿತ್ತು, ಒಂದು 3:30-4 ಗಂಟೆ ಆಗಿತ್ತು. ಮಧ್ಯಾಹ್ನದ ಊಟ ಆಗಿರಲಿಲ್ಲ. ಗೂಗಲಲ್ಲಿ ನಾವು ಸರ್ಚ್ ಮಾಡಿಕೊಂಡು ಸ್ವಲ್ಪ ಮುಂದೆ ಪಾಸ್ ಆಗಿಬಿಟ್ಟಿದ್ದು. 3:30 ಆಗಿರೋದ್ರಿಂದ ಬಳ್ಳಾರಿಲಿ ಊಟಕ್ಕೆ ನಿಲ್ಲಿಸಿದ್ದು. ಬಳ್ಳಾರಿಲಿ ಊಟಕ್ಕೆ ನಿಲ್ಲಿಸಿದ್ರೆ ಭಾಳ ಬಿಸಿಲಿತ್ತು. ಒಂದು ಮಾರ್ಚ್ ಏಪ್ರಿಲ್ ಮಂತ್ ಇರಬೇಕದು. ನನ್ನ ಮಕ್ಕಳು ಹೇಳ್ತಾ ಇದ್ರು, ಇಷ್ಟು ಶೆಕೆ ಇದೆ ಅಮ್ಮ, ಇಲ್ಲೆಲ್ಲ ಮನುಷ್ಯರಿರ್ತಾರೆ, ನಾವಂತೂ ಇಳಿಯಲ್ಲ ಇಲ್ಲಿ, ಊಟ ಬೇಡ ಅಂತ. ನಾವು ಹೊಟ್ಟೆ ಹಸ್ತಿದೆ, ಅಪ್ಪ ಅಮ್ಮ ವಯಸ್ಸಾದರು, ಅವ್ರಿಗೆ ಶುಗರ್ ಇದೆ, ಅವರು ಊಟ ಮಾಡಬೇಕು, ನಾನು ಇಲ್ಲಿ ಊಟ ಮಾಡಲೇಬೇಕು ಅಂದಾಗ ಅವರು ಮಕ್ಕಳು ಇಳಿದು ನಾವು ಮತ್ತೆ ಗಾಡಿಗೆ ಹತ್ತಿದಾಗ ನಾನು ತಮಾಷೆ ಮಾಡ್ತಾ ಇದ್ದೆ. ನಾನು SP ಬಳ್ಳಾರಿಯಾಗಿ ಬಂದರೆ ನೀನು ನಮ್ಮ ನೋಡೋಕೆ ಬರಬೇಕಲ್ಲ ಮಗಳೇ ಅಂತ. ಅಮ್ಮ ಇಲ್ಲಿಗೆ ಮಾತ್ರ ಬರಬೇಡಮ್ಮ ಅಂತ ಹೇಳ್ತಾ ಇದ್ರು. ಇದನ್ನೇ ನಾನು ರೇಗಿಸ್ಕೊಂಡು ಮಂತ್ರಾಲಯ ಬಂದು ತಲುಪಿದು. ದರ್ಶನ ಆಯಿತು, ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಆಯಿತು. ನಂತರ ಸ್ವಾಮೀಜಿಯವರ ಆಶೀರ್ವಾದ ಪಡೆಯೋದಕ್ಕೆ ಸ್ವಾಮೀಜಿಯವ್ರ ಹತ್ರ ಹೋದೋ. ಸ್ವಾಮೀಜಿಯವ್ರಿಗೆ ಏನನ್ನಿಸ್ತು ಗೊತ್ತಿಲ್ಲ. ಅವತ್ತು ನಾನು ಕಾಲು ನಮಸ್ಕಾರ ಮಾಡಿದ ತಕ್ಷಣ ಅಕ್ಷತೆ ಹಾಕಿ, ನೀನು SP ಬಳ್ಳಾರಿಯಾಗಿ ಬಾ ಅಂತ ಹೇಳಿದ್ರು. ನಾನು ಏನೂ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಅವತ್ತು ತುಂಬ ಶಾಕ್ ಅನ್ನಿಸ್ತು ನನಗೆ, ಅದು ಹೆಂಗೆ ಹೇಳಿದ್ರು ಸ್ವಾಮೀಜಿಯವರು ಅಂತ. ಸುಮ್ಮನೆ ನಾನು ಸ್ವಲ್ಪ ಕ್ಯಾಶುವಲ್ ಆಗಿ ತೊಗೊಂಡೆ, ನಮಸ್ಕಾರ ಮಾಡಿ ಹೋಗ್ಬೇಕಾದ್ರೆ ನಾನು ನಮ್ಮ ತಾಯಿ ಮಾತಾಡ್ಕೊಂಡು ಹೋದೋ. ನಾವು ಸುಮ್ಮನೆ ಮಾತಾಡ್ಕೊಂಡು ಬಂದೋ, ಬಟ್ ಸ್ವಾಮೀಜಿಯವರು ಅದನ್ನು ಹೇಳಿದ್ರಲ್ಲ ಅಂತ. ಸರಿ, ಮನೆಗೆ ರೀಚ್ ಆದೋ. ಮಾಮೂಲಿ ನಾನು SP BMTF ಕೆಲಸ ಮಾಡ್ತಾಯಿದ್ದೆ. ಇವಾಗ ನನ್ನ ರೆಗ್ಯುಲರ್ ವರ್ಕ್ ಮಾಡಿದೆ. ಅದೊಂದು ಸ್ವಾಮೀಜಿಯವ್ರು ಹೇಳಿದ್ದು ಮಾತ್ರ ತಲೆಯಲ್ಲಿತ್ತು, ಬಳ್ಳಾರಿಗೆ ಬಾ ಅಂತ ಹೇಳಿರೋದು. ಒಂದು ಸತಿ ಕೇಳೋಣ ಅಂತ ನೋಡಿದೆ ಬಳ್ಳಾರಿ, ಆಗಲ್ಲ ಅಂತ ಗೊತ್ತಾಯಿತು. ನಾನು ಸ್ಟಾಪ್ ಮಾಡಿದೆ ಆ ಪ್ರಯತ್ನ. ಅಲ್ಲೇ ಮುಂದುವರಿಯೋಣ ಬೆಂಗಳೂರಲ್ಲಿ ಅಂತೇಳಿ ಮುಂದುವರೆದೆ. ಒಂದು ಫೈನ್ ಡೇ ನನಗೆ ಆರ್ಡ್ರ್ ಬಂದುಬಿಡ್ತು SP ಬಳ್ಳಾರಿ ಅಂತ. ಬಂದು ನಾನು ಬಳ್ಳಾರಿ ರಿಪೋರ್ಟ್ ಆದೆ. ಸ್ವಾಮೀಜಿಯವ್ರಿಗೆ ಕರೆ ಮಾಡಿ ಹೇಳಿದೆ, ಸ್ವಾಮೀಜಿ ನಿಮಗೆ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಈ ಕಡೆ ವರ್ಕ್ ಮಾಡಬೇಕನ್ನೋ ಮನಸ್ಸಲ್ಲೇ ಇರಲಿಲ್ಲ. ನಾವು ಜರ್ನಿಲಿ ನಾವು ಮಾತಾಡ್ಕೊಂಡು ಬಂದೋ, ಅದನ್ನು ನೀವು ಆಶೀರ್ವಾದ ಮಾಡಿಬಿಟ್ಟು ಹೇಳಿದ್ರಿ SP ಬಳ್ಳಾರಿಯಾಗಿ ಬಾ ಅಂತೇಳಿ. ಅದು ಹೆಂಗೆ ಸಾಧ್ಯ ಆಯಿತು ಸ್ವಾಮೀಜಿ ಈ ಥರ ಮಾತಾಡ್ಲಿಕ್ಕಂತ. ಸ್ವಾಮೀಜಿಯವರು ಇವತ್ತೇನು ಉತ್ತರ ಕೊಟ್ಟರು ಅದನ್ನೇ ಹೇಳಿದ್ರು. ಅದು ನಾನು ಹೇಳಿರೋದಲ್ಲ, ಅದು ರಾಘವೇಂದ್ರ ಸ್ವಾಮಿಯವರು ನನ್ನ ಬಾಯಲ್ಲಿ ಆಡಿಸಿರೋದು ಅಂತ ಹೇಳಿದ್ರು. ದೇವರು ಇವತ್ತು ಸ್ವಾಮೀಜಿ ನಂದು ಜೀವನದಲ್ಲಿ ನಾನು ಅತಿ ಹೆಚ್ಚು ಎಷ್ಟು ಭಾಳ ಫಂಕ್ಷನ್ಸ್ಗೆ ಹೋಗಿರ್ತೀವಿ ಸ್ವಾಮೀಜಿಯವರೇ. ಮೋಸ್ಟ್ ಮೆಮೊರಬಲ್ ನಂದು ಶಾಲೆಯಲ್ಲಿ, ನಂದು ಕಾಲೇಜಲ್ಲಿ ಚೀಫ್ ಗೆಸ್ಟ್ ಹೋಗಿದ್ದು. ಅದಕ್ಕಿಂತ ಮೋಸ್ಟ್ ಮೆಮೊರಬಲ್ ಈ ಮಠದಲ್ಲಿ ನಾನು ತಮ್ಮ ಕೈಯಿಂದ ನಾನು ಸನ್ಮಾನಿತಳಾಗಿದ್ದು ನಂದು ಜೀವನದ ಒಂದು ಸಾಧನೆ. ಬಹುಶಃ ನನ್ನ ತಾಯಿಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮೀಜಿ. ನಾನು ಫುಡ್ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಓದಿದ್ದೆ. ಅದರಲ್ಲಿ ಮನುಷ್ಯ ಪೂರ್ತಿ ಅವನ ಜೀವನ ಪರ್ಯಂತ ಒಂದು ದೇವರನ್ನ ನಂಬಿರ್ತಾರೆ, ಸತ್ತೋಗ್ತಾರೆ. ಸತ್ತದ ನಂತರ ಅವನಿಗೆ ಕಂಪ್ಲೀಟ್ ಅವನ ಜೀವನದ ಪಿಕ್ಚರ್ ಬರುತ್ತೆ. ಅವನು ಪ್ರತಿಯೊಂದು ಹೆಜ್ಜೆಯಲ್ಲೂ ಹಿಂದೆಗಡೆ ಒಂದು ಹೆಜ್ಜೆ ಇರುತ್ತೆ. ಅದು ಯಾರ್ದು ಅಂದರೆ ಅವರು ನಂಬಿರುವಂಥ ದೇವ್ರದ್ದು. ಅವನು ಕಷ್ಟ ಸಮಯಗಳು ಪಾಸ್ ಆಗಬೇಕಾದ್ರೆ ಒಂದೇ ಪೇರ್ ಆಫ್ ಫುಡ್ ಸ್ಟೆಪ್ಸ್ ಇರುತ್ತೆ. ಅವನು ಭಾಳ ನೋವಾಗ್ಬಿಡುತ್ತೆ. ನನಗೆ ನಿಜವಾಗ್ಲೂ ಕಷ್ಟದಲ್ಲಿ ನೀನು ನನ್ನ ಜೊತೆ ಇರಲಿಲ್ವಾ ಭಗವಂತ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳುತ್ತೆ, ನಿನ್ನ ನಿಜವಾದ ಸಮಸ್ಯೆಯಲ್ಲಿ, ನಿಜವಾದ ಕಷ್ಟದಲ್ಲಿ ನಿನ್ನ ನಡೆಯೋದಕ್ಕೂ ಬಿಡಲಿಲ್ಲ, ನಿನ್ನೆ ಒತ್ತು ನಾನು ನಡೆದೆ. ಈಗ ಏನು ಒಂದು ಪೇರ್ ಆಫ್ ಫುಡ್ ಸ್ಟೆಪ್ಸ್ ನಡೆದಿದೆಯಾ ಅದು ನಿನ್ನದಲ್ಲ, ನನ್ನದು ಅಂತ ಹೇಳುತ್ತೆ. ಈ ರೀತಿಯಾಗಿ ಭಗವಂತನ ನಾನಂತೂ ಅಚಲವಾಗಿ ನಂಬಿದ್ದೀನಿ. ನಾನು ಚೈಲ್ಡ್ಹುಡ್ಡಿಂದ ಈವರೆಗೂ ಹೆಂಗೆ ಪ್ರಾರಂಭ ಆಗಿದ್ದು ಮಂತ್ರಾಲಯ ದರ್ಶನ, ರಾಘವೇಂದ್ರ ಸ್ವಾಮಿ ದರ್ಶನ,
ಮುಂಚೆ ಹೆಂಗೆ ಬರ್ತಿದ್ದ ಈಗ ಹೆಂಗೆ ಬಂದಿದ್ಯಾ, ನನಗೆ ಎಷ್ಟು ಯೋಗ್ಯತೆ ಕೊಟ್ಟಿದ್ದು ರಾಘವೇಂದ್ರ ಸ್ವಾಮಿ ಅಂತ ಮಾತ್ರ ನಾನು ಇದನ್ನ ಹೇಳ್ತೀನಿ. ಯಾಕೆಂದ್ರೆ ಬಹಳಷ್ಟು ಜನ ಇದ್ದಾರೆ ಗೆಸ್ಟು, ಇನ್ನೂ ತುಂಬ ಹೇಳೋವಂಥದ್ದಿದೆ, ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಮಾಡೋವಂಥದ್ದಿದೆ. ಇಷ್ಟು ಮಾತು ಮುಗಿಸ್ತಾ ಮತ್ತೊಮ್ಮೆ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. నెక్స్ట్ పాతూరి నాగభూషణ్ గారు